ಹಲೋ ಮಕ್ಕಳೇ, ಪರೀಕ್ಷಾ ತಯಾರಿಯ 4ನೇ ವಿಡಿಯೋ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಒಂದು ವಿಡಿಯೋ. ಸೊ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರವನ್ನು ಕಲ್ತಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಲೆಕ್ಕಗಳನ್ನು ಮಾಡಿದ್ದೀರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ನಮಗೆ ಈ ಸೂತ್ರ ಇದೆ. Sn is equal to n by 2 bracket 2a plus n minus 1 into d. ಸೊ ಈ ಸೂತ್ರವನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಈ ಸೂತ್ರದಲ್ಲಿ a ಅಂದರೆ ಮೊದಲನೇ ಪದ, d ಸಾಮಾನ್ಯ ವ್ಯತ್ಯಾಸ, n ಅಂದರೆ ಪದಗಳ ಸಂಖ್ಯೆ, Sn ಅಂದರೆ n ಪದಗಳ ಮೊತ್ತ. ಒಂದಿಷ್ಟು ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಸೊ ಈ ಲೆಕ್ಕ ಮಾಡೋಣ ನಾವೀಗ. ಒಂದು ಸಮಾಂತರ ಶ್ರೇಣಿ ಕೊಟ್ಟರೆ ನಿಮಗೆ 20 ಪದಗಳ ಮೊತ್ತ. ಹಿಂದಿನ ಸಲ ನಾವು ಏನು ಕೇಳ್ತಿದ್ರಲ್ಲಿ 20ನೇಯ ಪದ ಕಂಡುಹಿಡೀರಿ ಅಂದರೆ ಇದೇ ಶ್ರೇಣಿ ಒಳಗೆ 20ನೇ ಪದ ಯಾವ್ದು ಬರ್ತದೆ ಅಂತ ಮಾಡ್ತಿದ್ರಿ. ಬಟ್ ಇಲ್ಲಿ ಮೊತ್ತ ಅಂತ ಬರ್ತದೆ. 20 ಪದಗಳ ಮೊತ್ತ ಅಂದರೆ ಕೂಡಿಸ್ಬೇಕು. ಈ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ 20 ಪದಗಳ ಒಟ್ಟು ಮೊತ್ತ ಎಷ್ಟು ಅಂತ ಏನು ಮಾಡಬೇಕು. ಫಸ್ಟಿಗೆ ಎ ಏನದ ಇದ್ರೊಳಗೆ ಬರ್ಕೊಳ್ರಿ. ಎ ಏನಿದೆ ಮೊದಲನೇ ಪದ 2, ಡಿ ಏನಿದೆ ಸಾಮಾನ್ಯ ವ್ಯತ್ಯಾಸ, ಎರಡನೇ ಪದದಲ್ಲಿ ಒಂದನೇ ಪದ ಕಳಿಬೇಕು. 4 ಮೈನಸ್ 2 ಎಷ್ಟು ಬರ್ತದೆ? ಡಿ ಅಂದರೆ 2 ಬಂತು. ಇನ್ನು ಎನ್ ಪದಗಳ ಸಂಖ್ಯೆ, ಎಷ್ಟು ಪದಗಳನ್ನು ಕೂಡಿಸ್ಬೇಕಂದ್ರೆ 20. ಸೊ ಈ 3 ಅಂಶಗಳನ್ನು ಬರ್ಕೊಳ್ಬೇಕು ನಾವು. ಅದಾದಮೇಲೆ ಏನು ಮಾಡಬೇಕು? ಸೂತ್ರ ಹಾಕಬೇಕು. ಸೂತ್ರ ಏನಿದೆ? Sn is equal to n by 2 2a plus n minus 1 into d ಅಂತ ಇದೆ ಸೂತ್ರ. ಸೊ ಇದ್ರೊಳಗೆ ಬೆಲೆಗಳು ಹಾಕ್ತಾ ಹೋಗಬೇಕು. n ಅಂದರೆ ಎಷ್ಟಿದೆ? 20. n ಅಂದರೆ 20 ಡಿವೈಡೆಡ್ ಬೈ 2. ಇದ್ರಾಗ 2 ಅಷ್ಟೇ ಇಡ್ರಿ. a ಅಂದರೆ ಎಷ್ಟದು? ನಿಮಗೆ ಮೊದಲನೇ ಪದ 2 ಪ್ಲಸ್ n ಅಂದರೆ ಒಟ್ಟು 20 ಪದಗಳು ಮೈನಸ್ 1. ಡಿ ಅಂದ್ರೆ ಕೂಡ ನೀವು ಸಾಮಾನ್ಯ ವ್ಯತ್ಯಾಸ 2. ಈಗ ನೆಕ್ಸ್ಟ್ ಏನು ಮಾಡಬೇಕು? 2 1 2 10 ಎಷ್ಟು ಉಳಿತಿಲ್ಲಿ? 10. ನೆಕ್ಸ್ಟ್ 2 2 4 ಪ್ಲಸ್ 20ರೊಳಗೆ 1 ಕಳೀರಿ, 19 ಇಂಟು 2. ನೆಕ್ಸ್ಟ್ 10 ಅಷ್ಟೇ ಬರೀರಿ. 4 ಪ್ಲಸ್ 19 2 38. 10 38 4 ಎಷ್ಟಾಗ್ತದೆ? 42. ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಅಂದರೆ 42 10 ಗುಣಾಕಾರ ಮಾಡಿರಿ 420. ಸೊ ಈ ಒಂದು ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ S20 ನಿಮಗೆ ಎಷ್ಟು ಬರ್ತಂದ್ರೆ 420. ನೋಡ್ರಿ, ಇನ್ನೊಂದು ಲೆಕ್ಕ ಇದೆ ಇಲ್ಲಿ. 3 6 9 15 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಎ ಬರ್ಕೋತೀರಿ ಫಸ್ಟ್. ಎ ಅಂದರೆ ಮೊದಲನೇ ಪದ 3, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ 6 ಒಳಗೆ 3 ಕಳೀರಿ 3, ಎನ್ ಅಂದರೆ ಒಟ್ಟು ಎಷ್ಟು ಪದಗಳ ಮೊತ್ತ ಕೇಳಾರೆ 15 ಅಂತ ಬರ್ಕೋತೀರಿ. ಆಮೇಲೆ ಏನು ಮಾಡ್ತೀರಿ? ಸೂತ್ರ ಬರಿತೀರಿ. Sn is equal to n by 2 2a plus n minus 1 into d. ಬೆಲೆಗಳು ಹಾಕ್ಕೊಂತ ಹೋಗ್ರಿ. ಎನ್ ಅಂದರೆ 15, ಎನ್ ಅಂದರೆ 15 ಬೈ 2 2 ಇಂಟು ಎ ಅಂದರೆ ಮೊದಲನೇ ಪದ 3 ಪ್ಲಸ್ ಎನ್ ಅಂದರೆ 15 ಮೈನಸ್ 1, ಡಿ ಅಂದರೆ 3. ನೆಕ್ಸ್ಟ್ ಸ್ಟೆಪ್ S15 ಇಸ್ ಈಕ್ವಲ್ ಟು, ಸೊ ಇದು ಛೇದ ಹೋಗಲ್ಲ ಅಷ್ಟೇ ಬರೀರಿ, 15 ಬೈ 2 ನೋಡಿರಿ 2 3 6 ಇದು ಪ್ಲಸ್ 15ರಾಗ 1 ಹೋದ್ರೆ 14 ಇಂಟು 3. ನೆಕ್ಸ್ಟ್ ಸ್ಟೆಪ್ಪು 15 ಬೈ 2 ಅಷ್ಟೇ ಬರೀರಿ. ಆಮೇಲೆ ಈ ಕಡೆ ಏನು ಉಳಿತು? 6 ಪ್ಲಸ್ 14 3 14 3 ಎಷ್ಟಾಗ್ತದೆ? 42. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, 15 ಬೈ 2 ಅಷ್ಟೇ ಬರೀತೀನಿ. ಇದು 6 ಹಾಗೆ 6 ಪ್ಲಸ್ 42 ಕೂಡಿಸ್ರಿ. ಈಗ 6 ಪ್ಲಸ್ 42 ಕೂಡಿಸ್ರಿ ಎಷ್ಟಾಗ್ತದೆ? 48 ಆಗ್ತದೆ. ಸೊ 2 ಇಲ್ಲಿ ಛೇದ ಹೊಡೀರಿ. 2 2 4 2 4 8. ಸೊ ಏನು ಉಳಿತು ನಿಮಗೆ? ಇಲ್ಲಿ 15 ಉಳಿತು ಇಂಟು ಬ್ರ್ಯಾಕೆಟ್ನಾಗ ಎಷ್ಟು ಉಳಿತು? 20
4. ಸೊ ಈಗ 15 ಮತ್ತು 24 ಗುಣಾಕಾರ ಮಾಡಬೇಕು ನೀವು. ಸೊ ಇವೆರಡು ಗುಣಾಕಾರ ಮಾಡಿರಿ, ನಿಮ್ಗೆ ಎಷ್ಟು ಬರ್ತದೆ? ಮೋಸ್ಟ್ಲಿ 144. ಗುಣಾಕಾರ ಮಾಡಿರಿ 24ಕ್ಕೆ ಮತ್ತು 15ಕ್ಕೆ ಗುಣಾಕಾರ ಮಾಡಿ ಎಷ್ಟು ಆನ್ಸರ್ ಬರ್ತದೆ ಇಷ್ಟು ಬರಿಬೇಕು. ಅಂದರೆ ಈ ಒಂದು ಸಮಾಂತರ ಶ್ರೇಣಿಯ 15 ಪದಗಳ ಮೊತ್ತ ಎಷ್ಟು ಬಂತು ನಿಮಗೆ? 144. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. ಸೊ ಇಲ್ಲಿ ಕೊಟ್ಟಂಥ ಇನ್ನೊಂದು ಸಮಾಂತರ ಶ್ರೇಣಿ 25, 20, 15. ಸೊ ಈ ಸಮಾಂತರ ಶ್ರೇಣಿಯ 25 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಸೇಮ್ ಯಾವುದೇ ಶ್ರೇಣಿ ಕೊಡಲಿ, ಮೊದಲನೇ ಪದ ಏನಿದೆ ಇದರಲ್ಲಿ? ಮೊದಲನೇ ಪದ 25. ಸಾಮಾನ್ಯ ವ್ಯತ್ಯಾಸ ಇದರಲ್ಲಿ ಇದನ್ನು ಕಳಿಬೇಕು. 20ರಲ್ಲಿ 25 ಕಳೆದ್ರೆ -5. ಎಷ್ಟು ಪದಗಳ ಮೊತ್ತ ಕೇಳಿದ್ದಾರೆ? 25 ಪದಗಳ ಮೊತ್ತ. ಸೊ 25. ಈ 3 ಅಂಶಗಳನ್ನು ಬರ್ಕೊಂಡು ಸೂತ್ರ ಬರಿಬೇಕೀಗ. ಸೊ ಸೂತ್ರ ಬರೆದ ಮೇಲೆ ಬೆಲೆಗಳು ಹಾಕಬೇಕು. n ಅಂದರೆ 25/2, 2 ಇಂಟು a ಅಂದರೆ 25 ಪ್ಲಸ್ n ಅಂದರೆ 25 ಮೈನಸ್ 1. ಡಿ ಅಂದರೆ ಎಷ್ಟಿದೆ ನಿಮಗೆ? ಡಿ ಅಂದರೆ ಎಷ್ಟಿದೆ? -5. ನೆಕ್ಸ್ಟ್ ಸ್ಟೆಪ್ 25 2 ಭಾಗ ಹೋಗೋದಿಲ್ಲ, ಅಷ್ಟೇ ಇಡ್ರಿ. ಅದು ಏನು ಮಾಡಬೇಕು? 25 2 50 ಪ್ಲಸ್ 25ರಾಗ 1 ಹೋದರೆ 24 ಇಂಟು -5 ಇದೆ. ನೆಕ್ಸ್ಟ್ ಸ್ಟೆಪ್ಪು 25/2 ಅಷ್ಟೇ ಇಡ್ರಿ, 50. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಗುಣಾಕಾರ ಇರೋದ್ರಿಂದ ಪ್ಲಸ್ ಮೈನಸ್ ಆಗ್ತದೆ. 24 5ಲೇ ಎಷ್ಟಾಗ್ತದೆ? ಸೊ 24 5ಲೇ ಎಷ್ಟಾಗ್ತದೆ ಅಂದರೆ 120 ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನಾವು? ನೆಕ್ಸ್ಟ್ ಸ್ಟೆಪ್ ಈಗ 25/2 ಅಷ್ಟೇ ಬರೀರಿ. ಈಗ 50ರೊಳಗೆ 120 ಕಳಿಬೇಕು. 50ರೊಳಗೆ 120 ಕಳೆದ್ರೆ -70 ಬರ್ತದೆ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದರೆ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. -70 ಬರ್ತದೆ. ಸೊ 2 1ಲೇ 2 3ಲೇ 6, 1 ಉಳಿತು 10 ಆಯಿತು, 2 5ಲೇ 10. ಅಂದರೆ ಎಷ್ಟು ಉಳಿತು ನಿಮಗೆ ಲಾಸ್ಟಿಗೆ? ಇಲ್ಲಿ ನೋಡಿರಿ, ಈ ಕಡೆ 25 ಉಳಿತು, ಈ ಕಡೆ -35 ಉಳಿತು. ಸೊ 25 35 ಗುಣಾಕಾರ ಮಾಡಿರಿ ನೀವು. ಎಷ್ಟು ಬರ್ತದೆ ಅಂದರೆ 875 ಬರ್ತದೆ. ಆದರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಎರಡು ಗುಣಾಕಾರ ಮಾಡಿದಾಗ ಪ್ಲಸ್ ಮೈನಸ್ ಆಗ್ತದೆ. ಅಂದರೆ ನಿಮಗೆ 25 ಪದಗಳ ಮೊತ್ತ ಎಷ್ಟು ಬರ್ತದೆ ಅಂದರೆ -875 ಬರ್ತದೆ. ಸೊ ಇದೇ ರೀತಿ ಇನ್ನೂ ಭಾಳ ಲೆಕ್ಕಗಳಿದೆ. ಅವ್ರು ಪ್ಲಸ್ ಅಂದರೆ ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮ್ ಅದೇ ಸೂತ್ರ. ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ, ಇದು ಪದಗಳ ಸಂಖ್ಯೆ. ಇದು ಬರ್ಕೊಳ್ಬೇಕು, ಸೂತ್ರ ಹಾಕಬೇಕು, ಮಾಡ್ಕೊಂಡು ಹೋಗಬೇಕು. ಇದು ಒಂದು ಲೆಕ್ಕ ನೀವೇ ಮಾಡಿರಿ. ಸೊ ನಿಮ್ಗೆ ಅರ್ಥ ಆಗಿತ್ತು ಅಂದರೆ ಈ ಎಲ್ಲ ಲೆಕ್ಕಗಳು ನಿಮಗೆ ಹೋಮ್ವರ್ಕ್ ಇದೆ, ನೀಟಾಗಿ ಇದನ್ನು ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.